ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು. ವೆಲ್ಕಮ್ ಟು ನಿತ್ಯ ಜೀವನ ಲಾಗ್. ಇದು ಶನಿವಾರದ ಲಾಗ್ ಆಗಿದೆ. ಶನಿವಾರ ನಾವು ಬೆಳಿಗ್ಗೆ 7 ಗಂಟೆಗೆಲ್ಲ ಗುಬ್ಬಿಯಿಂದ ಹೊರಟು ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಕೃಷ್ಣಮೂರ್ತಿ ಸರ್ ಅವರು, ನನ್ನ ಸ್ನೇಹಿತೆ ನೇತ್ರಾವತಿ, ವಿನೋದಮ್ಮನವರು, ಹಾಗೆ ನಮ್ಮ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಮಂಜುಳಾ ಮೇಡಮ್ ರವರು ಎಲ್ಲರೂ ಕೂಡ ಒಟ್ಟಾಗಿ ನಾವು ತುಮಕೂರಿನ ಬಾಲಭವನದ ಆವರಣವನ್ನು ತಲುಪಿದ್ವಿ. ಕಾರಣ, ತುಮಕೂರು ಗ್ರಾಮಾಂತರ ಯೋಜನೆಯ ಅಂಗನವಾಡಿ ಕೇಂದ್ರಗಳಿಗೆ ಮಿಂಚಿನ ಸಂಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ಗ್ರಾಮಾಂತರ ಯೋಜನೆಯ ನನ್ನ ಎಲ್ಲ ಸ್ನೇಹಿತೆಯರು ತುಂಬನೇ ಆದರಣೀಯವಾಗಿ, ಸಾಂಪ್ರದಾಯಬದ್ಧವಾಗಿ, ಪ್ರೀತಿಪೂರ್ವಕವಾಗಿ ಅರಿಶಿಣ, ಕುಂಕುಮ ಮತ್ತು ಹೂವು, ಬಳೆಗಳನ್ನು ಕೊಡುವುದರ ಮುಖಾಂತರ ನಮ್ಮನ್ನು ವೆಲ್ಕಮ್ ಮಾಡಿದ್ದು ತುಂಬಾ ವಿಶೇಷವಾಗಿತ್ತು. ಸೊ ಥ್ಯಾಂಕ್ ಯು ಅವರಿಗೆ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ, ಈ ಸ್ನೇಹ, ಈ ಪ್ರೀತಿ ಯಾವಾಗಲೂ ಕೂಡ ಎಲ್ಲರ ಮಧ್ಯೆ ಹೀಗೆ ಇರಲಿ ಅಂತ ನಾನಾದರೂ ಕೂಡ ಒಂದು ಆಶಯವನ್ನು ವ್ಯಕ್ತಪಡಿಸ್ತೀನಿ. ನಾವು ಇಲ್ಲಿಗೆ ಬಂದಂತಹ ಉದ್ದೇಶ ಏನು, ನಮ್ಮ ಅಂಗನವಾಡಿ ಕೇಂದ್ರಗಳನ್ನು ನಾವು ಭೇಟಿ ಮಾಡಿ ಅಲ್ಲಿನ ಒಂದು ಮೂಲಭೂತ ಸೌಲಭ್ಯಗಳಾಗಿರಬಹುದು, ಅಥವಾ ಮಕ್ಕಳ ಒಂದು ತೂಕ ಎತ್ತರದಲ್ಲಿ ಏನಾದರೂ ವ್ಯತ್ಯಾಸ ಮಾಡಿರೋದಾಗಿರ್ಬೋದು, ಯಾವುದೇ ಅಂಗನವಾಡಿ ಕಾರ್ಯಕರ್ತೆಯ ವಿಶೇಷವಾದಂತಹ ಏನಾದರೂ ಒಂದು ಕೆಲಸಗಳಾಗಿರಬಹುದು, ಅವರ ಆಸಕ್ತಿಯುತವಾಗಿ ಮಾಡಿರೋಂಥದ್ದು, ಅವುಗಳನ್ನು ಗುರುತಿಸಿ ಅವರಿಗೆ ಇನ್ನು ಮುಂದೆ ಇದೇ ರೀತಿಯಾಗಿ ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಪ್ರೋತ್ಸಾಹ ಕೊಡುವಂತಹ ಕಾರ್ಯಕ್ರಮ ಇದಾಗಿತ್ತು. ಹಾಗಾಗಿ ನಾವು ಬೆಳಿಗ್ಗೆನೇ ತುಂಬಾ ಚೆನ್ನಾಗಿ ಟೊಮೊಟೊ ಬಾತ್ ಟಿಫನ್ನು, ಹಾಗೆ ಉಪ್ಪಿಟ್ಟು, ಚಟ್ನಿ ಇದನ್ನು ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಆ ಚಳಿ ಮಧ್ಯದಲ್ಲಿ ಆಗ ತಾನೇ ಬಿಸಿಲು ಬೀಳ್ತಾ ಇತ್ತು. ಅಲ್ಲಿ ಕೂತ್ಕೊಂಡು ಈ ಬಿಸಿ ಬಿಸಿ ತಿಂಡಿನ ತಿಂತಾ ಇದ್ದರೆ ಆಹಾ, ಅದೆಷ್ಟು ಚೆನ್ನಾಗಿತ್ತು ಅಂತೀರ. ಆಗಷ್ಟೇ ಎಲ್ಲ ಒಂದು ತಾಲೂಕಿನ ಕೆಲವೊಂದು ಅಧಿಕಾರಿಗಳೆಲ್ಲರೂ ಕೂಡ ಆಗ ತಾನೇ ಬರ್ತಾ ಇದ್ದರು. ಮತ್ತು ಟೀ ಕಾಫಿ ವ್ಯವಸ್ಥೆ ಕೂಡ ಇತ್ತು. ಟೀ ಕಾಫಿ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಮ್ಮ ಈ ಒಂದು ಬಾಲಭವನದ ಆವರಣದಿಂದ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆಯನ್ನು ತೋರುವುದರ ಮುಖಾಂತರವಾಗಿ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ನಿರೂಪಣಾಧಿಕಾರಿಗಳಾಗಿರುವಂಥ ಶ್ರೀಮತಿ ಅಂಬಿಕಾ ಮೇಡಮ್ ರವರು, ನಮ್ಮ ಜಿಲ್ಲಾ ಉಪನಿರ್ದೇಶಕರಾಗಿರುವಂತಹ ಶ್ರೀಯುತ ಡಾಕ್ಟರ್ ಎಸ್ ಸಿದ್ದರಾಮಣ್ಣ ಸರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಅಂಗನವಾಡಿ ಕೇಂದ್ರಗಳಿಗೆ ಈ ರೀತಿಯಾಗಿ ಭೇಟಿಯನ್ನು ಮಾಡ್ತಾ ಇರೋದು ಇದೇ ಮೊದಲೇನಲ್ಲ. ಯಾಕೆ ಅಂತಂದರೆ, ಪ್ರತಿ ವರ್ಷ ಕೂಡ ಈ ರೀತಿಯ ಮಿಂಚಿನ ಸಂಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ ಸರ್ಕಾರ. ಸಮರೋಪಾದಿ ಭೇಟಿ ಅಂತ ಕೂಡ ಕೆಲವೊಂದು ಅಂಗನವಾಡಿ ಕೇಂದ್ರಗಳನ್ನು ಭೇಟಿ ಮಾಡಿದ್ವಿ. ಅದೇ ರೀತಿಯಲ್ಲಿ ಇದು ಮಿಂಚಿನ ಸಂಚಾರ ಕಾರ್ಯಕ್ರಮ ಅಂತೇಳಿ ನಡೆಸ್ತಾ ಇರೋವಂಥದ್ದು. ಸುಮಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ ಸರ್ಕಾರ. ಯಾಕಪ್ಪ ಅಂತಂದರೆ, ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಮೇಲ್ವಿಚಾರಕಿಯರ ಹುದ್ದೆ ತುಂಬಾ ಕಡಿಮೆ ಇದೆ. ಕೆಲವೊಂದು ತಾಲೂಕಲ್ಲಿ ಒಬ್ಬರೇ ಮೇಲ್ವಿಚಾರಕಿಯರು, ಇನ್ನು ಕೆಲವೊಂದು ತಾಲೂಕುಗಳಲ್ಲಿ 2, 3 ಜನ, 450 ಅಂಗನವಾಡಿ ಕೇಂದ್ರಗಳು, 360 ಅಂಗನವಾಡಿ ಕೇಂದ್ರಗಳು ಈ ರೀತಿ ಇವೆ. ಆದರೆ ಮೇಲ್ವಿಚಾರಕಿಯರ ಕೊರತೆ ಇದೆ. ಹಾಗಾಗಿ ಅಲ್ಲಿನ ಒಂದು ಕೆಲಸದ ಕಾರ್ಯದ ಕ್ಷಮತೆಯನ್ನು ಹೆಚ್ಚಿಸೋಕ್ಕೋಸ್ಕರವಾಗಿ ಈ ರೀತಿಯ ಮಿಂಚಿನ ಸಂಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ನಮ್ಮ ನಿರೂಪಣಾಧಿಕಾರಿಗಳು ಮಾತನಾಡುತ್ತಾ, ಯಶಸ್ವಿಯಾಗಿ ಮಿಂಚಿನ ಸಂಚಾರ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದೇ ಥರ ಈಗ ಇವತ್ತು ತುಮಕೂರು ಗ್ರಾಮಾಂತರ ಯೋಜನೆಯಲ್ಲಿ ಮಿಂಚಿನ ಸಂಚಾರವನ್ನು ಹಮ್ಮಿಕೊಂಡಿದ್ದು, ಹೀಗಾಗಿ ನಿಮಗೆ ಏನು ನೋಡಬೇಕು ಅನ್ನೋದಾಗಿ ಯಾರಾದರೂ ಚೈಲ್ಡ್ ಫ್ರೆಂಡ್ಲಿ ಶೌಚಾಲಯ ಇರ್ಬೋದು, ಅಥವಾ ಚೈಲ್ಡ್ ಫ್ರೆಂಡ್ಲಿ ಲೈಬ್ರರಿ ಇರ್ಬೋದು, ಅಥವಾ ಇರ್ತಕ್ಕಂಥ ಆರ್ಟಿಕಲ್ಗಳನ್ನ ಅದನ್ನೇ ಇನ್ನೋವೇಟಿವ್ ಆಗಿ ಬಳಸುವಂಥ ಒಂದು ಕೌಶಲ್ಯನ ರೂಪಿಸ್ಕೊಂಡಿರ್ಬೋದು, ಅಥವಾ ಒಂದು ಅಲ್ಲಿರ್ತಕ್ಕಂಥದ್ದು ಏನಿದೆ. ಹಾಗೆ ನಮ್ಮ ಉಪನಿರ್ದೇಶಕರಾದಂಥ ಶ್ರೀಯುತ ಡಾಕ್ಟರ್ ಸಿದ್ದರಾಮಣ್ಣ ಸರ್ ಅವರು ಮಾತನಾಡುತ್ತಾ, ಅಂಗನವಾಡಿ ಕಾರ್ಯಕರ್ತರು ಏನಾದರೂ ವಿಶೇಷವಾಗಿ ಮಾಡಿದರೆ ಖಂಡಿತ ನೀವು ಅದನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿ ಬರಬೇಕಂತ ತಿಳಿಸಿದರು. ಅಂದರೆ ಈಗ ಮಕ್ಕಳ ಒಂದು ಲೈಬ್ರರಿ ಅಥವಾ ಪೋಷಕರ ಒಂದು ಲೈಬ್ರರಿ ಆಗಿರ್ಬೋದು, ಈ ರೀತಿಯಾಗಿ ಏನಾದರೂ ವಿಭಿನ್ನವಾಗಿ ಕಾರ್ಯಕರ್ತರು ಮಾಡಿದರೆ ಅದನ್ನು ನೀವು ಗಮನಿಸಿ ಅವರಿಗೆ ಪ್ರೋತ್ಸಾಹವನ್ನು ಕೊಡಿ ಎಂಬುದಾಗಿ ತಿಳಿಸಿದರು. ನಾವು ನಮಗೆ ಮಸ್ಕಲ್ ಅನ್ನೋಂತಹ ಒಂದು ವೃತ್ತದ ಅಂಗನವಾಡಿ ಕೇಂದ್ರಗಳನ್ನು ಕೊಡಲಾಯಿತು. ಪ್ರತಿಯೊಂದು ಬ್ಯಾಚಿಗೂ ಕೂಡ, ಗ್ರೂಪಿಗೂ ಕೂಡ 10 ಅಂಗನವಾಡಿ ಕೇಂದ್ರಗಳನ್ನು ಕೊಡಲಾಯಿತು. ನಮಗೆ ಕೊಟ್ಟಂತಹ ಮಸ್ಕಲ್ ವೃತ್ತದಲ್ಲಿ 10 ಅಂಗನವಾಡಿ ಕೇಂದ್ರಗಳನ್ನು ನಾವು ಭೇಟಿ ಮಾಡಿದ್ವಿ. ನಾವು ಕೊರಗುಂದ ಅಂಗನವಾಡಿ ಕೇಂದ್ರ,
ರಾಮನಹಳ್ಳಿ ಅಂಗನವಾಡಿ ಕೇಂದ್ರ, ರಾಮೇಶ್ವರ ಬಡಾವಣೆ ಅಂಗನವಾಡಿ ಕೇಂದ್ರ, ಸಿ ಎಡವನಹಳ್ಳಿ ಅಂಗನವಾಡಿ ಕೇಂದ್ರ, ಡಿ ಕೊರಟಗೆರೆ ಅಂಗನವಾಡಿ ಕೇಂದ್ರ, ಸಾಸಲು ಅಂಗನವಾಡಿ ಕೇಂದ್ರ, ಹೀಗೆ 10 ಅಂಗನವಾಡಿ ಕೇಂದ್ರಗಳನ್ನು ನಾವು ಭೇಟಿಯನ್ನು ಮಾಡಿ ಅಲ್ಲಿನ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಪರಿಶೀಲಿಸಿ, ದಾಖಲಾತಿಗಳನ್ನು ಪರಿಶೀಲಿಸಿ, ಆಹಾರ ದಾಸ್ತಾನುಗಳನ್ನು ಪರಿಶೀಲಿಸಿ, ಮಕ್ಕಳ ತೂಕ ಮತ್ತು ಎತ್ತರವನ್ನು ಕೂಡ ಪರಿಶೀಲಿಸಿದೆವು. ಕೆಲವೊಂದು ಅಂಗನವಾಡಿ ಕೇಂದ್ರಗಳಲ್ಲಿ ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿ ಕೈತೋಟ ಮಾಡಲು ಸ್ಥಳಾವಕಾಶವಿದ್ದಾಗ್ಯೂ ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಮಾಡಿರುವುದಿಲ್ಲ. ಸೊ ಅವರು ಯಾವ ಕಾರಣಕ್ಕೆ ಮಾಡಿಲ್ಲ ಅಂತ ನಾವು ನೋಡಿದಾಗ ಕೆಲವೊಂದು ಬಾರಿ ಅವರ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಆಗಿರಬಹುದು, ಕೆಲವೊಂದು ಬಾರಿ ಗ್ರಾಮಸ್ಥರ ಪ್ರೋತ್ಸಾಹ ಅವರಿಗೆ ಸಿಗದೇ ಇರಬಹುದು, ಯಾವುದೋ ಕಾರಣದಿಂದ ಅವರು ಮಾಡಿರೋದಿಲ್ಲ. ಸೊ ಅವರಿಗೆ ನಾವು ಕೈತೋಟಗಳನ್ನು ಮಾಡಿಕೊಳ್ಳುವಂತೆ ಅಂಗನವಾಡಿ ಕೇಂದ್ರಕ್ಕೆ ಅವಶ್ಯಕತೆ ಅತಿ ಅಗತ್ಯವಾಗಿ ಬೇಕಾಗಿರುವಂಥ ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಪಪ್ಪಾಯ ಹಣ್ಣು, ಹಾಗೆಯೇ ಕೆಲವೊಂದು ಸೊಪ್ಪುಗಳನ್ನು ಬೆಳೆಸಿಕೊಳ್ಳುವಂತೆ ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿ ತಿಳುವಳಿಕೆಯನ್ನು ಕೊಟ್ಟೆವು. ಹಾಗೆ ನಂತರ ನಾವು ಹೋದಂಥ ಸಾಸಲು ಅಂಗನವಾಡಿ ಕೇಂದ್ರದಲ್ಲಿ ಸ್ವಂತ ಅಂಗನವಾಡಿ ಕೇಂದ್ರ ದುರಸ್ತಿಯಲ್ಲಿ ನಡೆಯುತ್ತಿದ್ದು, ಅಲ್ಲಿನ ಮಕ್ಕಳ ಒಂದು ಶಾಲಾ ಪೂರ್ವ ಶಿಕ್ಷಣದಲ್ಲಿ ಅವರ ಒಂದು ಜ್ಞಾನ ಮಟ್ಟವನ್ನು ಮತ್ತು ಮಕ್ಕಳ ತೂಕ ಮತ್ತು ಎತ್ತರವನ್ನು ಕೂಡ ಪರಿಶೀಲಿಸಲಾಗಿತ್ತು. ಅದೇ ನಂತರ ನಾವು ಡಿ ಕೊರಟಗೆರೆ ಹಾಗೆ ಸಿ ಕೊರಟಗೆರೆ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿಯನ್ನು ಮಾಡಿದ್ವಿ. ಸಿ ಕೊರಟಗೆರೆ ಅಂಗನವಾಡಿ ಕೇಂದ್ರದಲ್ಲಿಯೂ ಕೂಡ ಅಂಗನವಾಡಿ ಕೇಂದ್ರ ದುರಸ್ತಿ ನಡೀತಿರೋಂಥ ಕಾರಣ ಅದು ಕೂಡ ಶಾಲಾ ಒಳಗಡೆನಲ್ಲಿ ನಡೀತಾ ಇದ್ದಿದ್ದು. ಹಾಗೆಯೇ ನಾವು ಸಿ ಕೊರಟಗೆರೆ ಅಂಗನವಾಡಿ ಕೇಂದ್ರದ ಪಕ್ಕದಲ್ಲೇ ಇದ್ದಂತಹ ಒಂದು ಕೆಂಪಮ್ಮ ದೇವಿ ತಾಯಿಯ ದರ್ಶನವನ್ನು ಕೂಡ ಮಾಡಿದ್ವಿ ಅಂತ ಹೇಳ್ಬೋದು. ದೇವಸ್ಥಾನ ಅಂತೂ ತುಂಬಾ ಅಭೂತಪೂರ್ವಕ ಆಗಿದೆ. ಅಂದರೆ ಅಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದಂತೆ ನಾವು ನಿಜವಾಗ್ಲೂ ಕೂಡ ಹೋಗಿದ್ದೆ ಒಂದು ಆಶ್ಚರ್ಯಕರ ರೀತಿ ಅಂತ ಹೇಳ್ಬೋದು. ಯಾಕೆಂದರೆ ನಮಗೆ ಈ ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋಂತಹ ಯಾವುದೇ ಒಂದು ಮಾಹಿತಿ ನಮಗೇ ಇರಲಿಲ್ಲ. ಸೊ ಈ ದೇವಸ್ಥಾನ ತುಂಬಾ ಫೇಮಸ್ ಆಗಿರೋ ಅಂಥದ್ದು. ಹಾಗೆಯೇ ಇಲ್ಲಿನ ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ ಅಂದರೆ ನಿಮಗೆ ಕೂಡ ತೋರಿಸ್ತೀನಿ ನೋಡಿ. ತಾಯಿ ದರ್ಶನ ಮಾಡಿ, ತಾಯಿ ನಿಮ್ಗೆಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ಅಂತ ಅಂದರೆ ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ, ಅಲಂಕಾರ, ದೇವ್ರನ್ನ ನೋಡ್ತಾ ಇದ್ರಂತೂ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಅಲ್ಲಿ ಕೂತು ಸ್ವಲ್ಪ ಹೊತ್ತು ಧ್ಯಾನ ಮಾಡಿದ್ರೆ ಮನಸ್ಸಿಗೆ ಎಷ್ಟು ಸಮಾಧಾನ ಆಯಿತು ಅಂತೀರಾ, ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ. ಅಷ್ಟೇ ಪವರ್ಫುಲ್ ದೇವರು. ನಾವು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಮಾಡಿ ಅಲ್ಲಿನ ಕಾರ್ಯಕ್ಷಮತೆಯನ್ನು ಇನ್ನು ಹೆಚ್ಚಿಸಿಕೊಳ್ಳುವಂತೆ ಕಾರ್ಯಕರ್ತೆಯರಿಗೆ ಮಾಹಿತಿಯನ್ನು ನೀಡಿ ನಮ್ಮ ಕೆಲಸವನ್ನು ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಇದಾಗಿತ್ತು ನನ್ನ ಲಾಗ್.